ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಂಜುನಾಥ್ ಕಾಂಬಳೆ. ಇವತ್ತಿನ ದಿನ ನಾವು ಕರ್ನಾಟಕದಲ್ಲಿ ಸುದೀರ್ಘ ಆಡಳಿತವನ್ನು ಮಾಡಿ ಆರ್ಥಿಕ ಸುಧಾರಣೆಗಳನ್ನು ತಂದು ಮೈಸೂರನ್ನು ಒಂದು ರಾಮರಾಜ್ಯವನ್ನಾಗಿ ಮಾಡಿದ ಮೈಸೂರು ಒಡೆಯರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಮೈಸೂರು ಒಡೆಯರ ಸ್ಥಾಪಕ ಯದುರಾಯ ಮತ್ತು ಕೃಷ್ಣರಾಯ ಅಂತಂದು ಹೇಳ್ತೇವೆ. ಈ ಮೈಸೂರು ಒಡೆಯರ ಸ್ಥಾಪಕ ಯದುರಾಯ ಮತ್ತು ಕೃಷ್ಣರಾಯ ಅಂತಂದು ಹೇಳ್ತೇವೆ. ಈ ಮೈಸೂರು ಒಡೆಯರ ಒಂದು ರಾಜ್ಯ ಲಾಂಛನ ಯಾವುದು ಅಂತಂದರೆ ಗಂಡಬೇರುಂಡ ಅಂತಂದು ಹೇಳ್ತೇವೆ. ಮೈಸೂರು ಒಡೆಯರ ಮೊದಲ ಒಂದು ರಾಜಧಾನಿ ಯಾವುದಪ್ಪ ಅಂತಂದ್ರೆ ಅದು ಯಳಂದೂರು ಅಥವಾ ಹಜಿನಾಡು ಅಂತಂದು ಕರಿತೇವೆ. ಎರಡನೇ ರಾಜಧಾನಿ ಶ್ರೀರಂಗಪಟ್ಟಣ, ಮೂರನೇ ರಾಜಧಾನಿ ಮೈಸೂರು, ನಾಲ್ಕನೇ ಒಂದು ರಾಜಧಾನಿ ಬೆಂಗಳೂರು ಅಂತಂದು ಹೇಳ್ತೇವೆ. ಹಜಿನಾಡು, ಶ್ರೀರಂಗಪಟ್ಟಣ, ಮೈಸೂರು, ಬೆಂಗಳೂರು ಇವು ಮೈಸೂರು ಒಡೆಯರ ಒಂದು ರಾಜಧಾನಿಗಳು ಆಗಿದ್ದು ಅಂತಂದು ಹೇಳ್ತೇವೆ. ಕ್ರಿಸ್ತಶಕ 1399ರಿಂದ 1377ರವರೆಗೆ ಸಾಕಷ್ಟು ಜನ ಒಡೆಯರು ಆಳ್ವಿಕೆ ಮಾಡಿದ್ದರೂ ಸಹಿತ ಆ ಒಡೆಯರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳದೆ ವಿಜಯನಗರದ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡಿದ್ದರು. ಆದರೆ ಮೈಸೂರು ಒಡೆಯರಲ್ಲಿ ಪ್ರಮುಖ ಒಡೆಯರ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ. ಮೊದಲನೇ ಒಬ್ಬ ಪ್ರಮುಖ ಒಡೆಯರು ಯಾರಪ್ಪ ಅಂತಂದರೆ ಅವರು ರಾಜ ಒಡೆಯರು. 1578ರಿಂದ 1617ರವರೆಗೆ ಆಡಳಿತವನ್ನು ಮಾಡ್ತಾರೆ. ಮೈಸೂರು ಒಡೆಯರ ಒಬ್ಬ ಆರಂಭಿಕ ಅರಸರಲ್ಲಿಯೇ ಪ್ರಸಿದ್ಧರಾದವರು ರಾಜ ಒಡೆಯರು ಅಂತಂದು ಹೇಳ್ತೇವೆ. ಈ ರಾಜ ಒಡೆಯರು ವಿಜಯನಗರ ಸಾಮ್ರಾಜ್ಯಕ್ಕೆ ಕಪ್ಪು ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿ ಸ್ವತಂತ್ರವನ್ನು ಘೋಷಿಸಿಕೊಂಡು ಆಳ್ವಿಕೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ರಾಜ ಒಡೆಯರ್ ಏನು ಮಾಡ್ತಾರಪ್ಪ ಅಂತಂದ್ರೆ ಮೊದಲ ವಿಜಯನಗರ ಸಾಮ್ರಾಜ್ಯದ ಒಂದು ಸಾಮಂತರಾಗಿರ್ತಾರೆ. ಅವರಿಗೆ ಕಪ್ಪು ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿ ಸ್ವತಂತ್ರವನ್ನು ಘೋಷಿಸಿಕೊಂಡ ಮೊದಲ ಒಡೆಯರು ಯಾರಪ್ಪ ಅಂತಂದ್ರೆ ಅವರು ರಾಜ ಒಡೆಯರು ಅಂತಂದು ಹೇಳ್ತೀವಿ. ಈ ರಾಜ ಒಡೆಯರು ರಾಜಧಾನಿಯನ್ನು ಎಲ್ಲಿಂದಪ್ಪ ಅಂತಂದ್ರೆ ಹಜಿನಾಡು ಅಥವಾ ಯಳಂದೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆಯನ್ನು ಮಾಡುತ್ತಾರೆ ಅಂತಂದು ಹೇಳ್ತೇವೆ. ರಾಜ ಒಡೆಯರು ರಾಜಧಾನಿಯನ್ನು ಯಳಂದೂರು ಅಥವಾ ಹಜಿನಾಡುದಿಂದ ಎಲ್ಲಿಪ್ಪ ಅಂತಂದ್ರೆ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಮಾಡ್ತಾರೆ. ಈ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಅಲ್ಲಿ ವಿಜಯನಗರದ ಒಬ್ಬ ರಾಜ್ಯಪಾಲ ಆಡಳಿತ ಮಾಡಕತ್ತಿದ್ದ. ಆ ರಾಜ್ಯಪಾಲ ಯಾರು ಅಂತಂದರೆ ಶ್ರೀರಂಗರಾಯ ಅಂತಂದ ವಿಜಯನಗರದ ಒಬ್ಬ ರಾಜ್ಯಪಾಲ ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ಮಾಡಕತ್ತಿದ್ದ. ಆ ಶ್ರೀರಂಗರಾಯನನ್ನು ಸಂಪೂರ್ಣವಾಗಿ ಸೋಲಿಸಿ ಹತ್ಯೆಯನ್ನು ಮಾಡಲಾಗ್ತದೆ. ಈ ಶ್ರೀರಂಗರಾಯನನ್ನು ಸಂಪೂರ್ಣವಾಗಿ ಸೋಲಿಸಿ ಹತ್ಯೆ ಮಾಡಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ತಾರೆ. ಇದಾದ ಬಳಿಕ ಶ್ರೀರಂಗರಾಯನ ಹೆಂಡತಿಯಾದ ಶ್ರೀರಂಗಮ್ಮ ಅಥವಾ ಈ ಶ್ರೀರಂಗರಾಯನ ಹೆಂಡತಿ ಯಾರಪ್ಪ ಅಂತಂದ್ರೆ ಶ್ರೀರಂಗರಾಯ ಅಥವಾ ಅಲಮೇಲಮ್ಮ ಅಂತಂದು ಕರಿತೀವಿ. ಈ ಅಲಮೇಲಮ್ಮ ಮೈಸೂರು ಒಡೆಯರಿಗೆ ಶಾಪವನ್ನು ನೀಡುತ್ತಾಳೆ. ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಎಂದು ಶಾಪವನ್ನು ನೀಡುತ್ತಾಳೆ. ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಅರಸರಿಗೆ ಪುತ್ರ ಸಂತಾನವಿಲ್ಲದಂತಾಗಿರಲಿ ಅಥವಾ ಮಕ್ಕಳಾಗದಿರಲಿ ಅಂತಂದ ಒಂದು ಶಾಪವನ್ನು ನೀಡ್ತಾಳೆ. ಇದಾದ ಬಳಿಕ ವಿಜಯನಗರದ ಸಂಪ್ರದಾಯದಂತೆ ರಾಜ ಒಡೆಯರು ನವರಾತ್ರಿ ಉತ್ಸವ ಅಥವಾ ದಸರಾ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ ಅಂತಂದು ಹೇಳ್ತೇವೆ. ವಿಜಯನಗರದ ಸಂಪ್ರದಾಯದಂತೆ ಈ ದಸರಾ ಅಥವಾ ನವರಾತ್ರಿ ಉತ್ಸವವನ್ನು ಯಾರು ಪ್ರಾರಂಭ ಮಾಡಿದ್ರಪ್ಪ ಅಂತಂದ್ರೆ
ಈ ರಾಜ ಒಡೆಯರು ತಂದು ಹೇಳ್ತೀವಿ. ಎಷ್ಟರಾಗತ್ತಂದ್ರೆ 1610ರಲ್ಲಿ ಈ ನವರಾತ್ರಿ ಅಥವಾ ದಸರಾ ಉತ್ಸವವನ್ನು ರಾಜ ಒಡೆಯರು ಪ್ರಾರಂಭ ಮಾಡಿದರಂತ ಹೇಳ್ತೀವಿ. ಇದಾದ ಬಳಿಕ ಈ ರಾಜ ಒಡೆಯರು ಆಡಳಿತದ ಅನುಕೂಲಕ್ಕಾಗಿ ದಳವಾಯಿ ಎನ್ನುವ ಹುದ್ದೆಯನ್ನು ಪ್ರಾರಂಭ ಮಾಡುತ್ತಾರೆ ಅಂತಂದು ಹೇಳ್ತೀವಿ. ರಾಜ ಒಡೆಯರು ಏನು ಮಾಡ್ತಾರೋ ಈ ಆಡಳಿತದ ಅನುಕೂಲಕ್ಕಾಗಿ ದಳವಾಯಿ ಹುದ್ದೆಯನ್ನು ಪ್ರಾರಂಭ ಮಾಡಿದರಂತಂದು ಹೇಳ್ತೇವೆ. ಈ ರಾಜ ಒಡೆಯರ ನಂತರ ಆಡಳಿತಕ್ಕೆ ಬಂದವರು ಯಾರಪ್ಪ ಅಂತಂದ್ರೆ 6ನೇ ಚಾಮರಾಜ ಒಡೆಯರು ಆಳ್ವಿಕೆಗೆ ಬರ್ತಾರೆ. 6ನೇ ಚಾಮರಾಜ ಒಡೆಯರು ರಾಜ ಒಡೆಯರ ನಂತರ ಆಳ್ವಿಕೆಗೆ ಬರ್ತಾರೆ. ಇವರು 1617ರಿಂದ 1637ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. 6ನೇ ಚಾಮರಾಜ ಒಡೆಯರ ರಾಜ ಒಡೆಯರ ನಂತರ ಆಳ್ವಿಕೆಗೆ ಬರ್ತಾರೆ. ಇವರು 1617ರಿಂದ 1637ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಈ 6ನೇ ಚಾಮರಾಜ ಒಡೆಯರವರು ಅಪ್ರಾಪ್ತ ವಯಸ್ಸಿನವರು ಆಗಿರ್ತಾರೆ. 6ನೇ ಚಾಮರಾಜ ಒಡೆಯರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ದಳವಾಯಿ ಬೆಟ್ಟದರಸು ಆಳ್ವಿಕೆಯನ್ನು ಮಾಡ್ತಾರೆ. ಈ 6ನೇ ಚಾಮರಾಜ ಒಡೆಯರು ಏನಾಗಿರ್ತಾರಪ್ಪ ಅಂತಂದ್ರೆ ಇನ್ನೂ ಚಿಕ್ಕ ವಯಸ್ಸಿನವರು ಅಥವಾ ಅಪ್ರಾಪ್ತ ವಯಸ್ಸಿನವರಾಗಿದ್ದರಿಂದ ದಳವಾಯಿ ಬೆಟ್ಟದರಸು ಇದ್ದವರ ಆಳ್ವಿಕೆಯನ್ನು ಮಾಡುತ್ತಾರೆ. ಈ 6ನೇ ಚಾಮರಾಜ ಒಡೆಯರವರು ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಯ ಹೆಸರು ಏನು ಅಂತಂದರೆ ಚಾಮ ರಾಜೋಕ್ತಿ ವಿಲಾಸ ತಂದ ಕೃತಿಯನ್ನು ರಚನೆ ಮಾಡ್ತಾರೆ. ಕೃತಿ ಯಾವುದಪ್ಪ ಅಂತಂದ್ರೆ ಚಾಮ ರಾಜೋಕ್ತಿ ವಿಲಾಸ ತಂದ ಕೃತಿಯನ್ನು ರಚನೆ ಮಾಡ್ತಾರೆ. ಇದಾದ ಬಳಿಕ ಇವ್ರಿಗೊಂದು ಬರೋದೆದ್ದರಜ್ಜಿ ಈ 6ನೇ ಚಾಮರಾಜ ಒಡೆಯರು ಷಟ್ ದರ್ಶನಗಳಲ್ಲಿ ಪ್ರಾವೀಣ್ಯತೆ ಅಥವಾ ಪಂಡಿತರಾಗಿರ್ತಾರೆ. ಅದಕ್ಕೆ ಇವರಿಗೆ ಷಡ್ ದರ್ಶನಾಚಾರ್ಯ ಎಂಬ ಬಿರುದು ಬಂದಿರ್ತದೆ. 6ನೇ ಚಾಮರಾಜ ಒಡೆಯರು ಏನು ಯಾವುದರಲ್ಲಿ ಒಂದು ಪಂಡಿತ ಹೊಂದಿರ್ತಾರಪ್ಪ ಅಂತಂದ್ರೆ ಷಟ್ ದರ್ಶನಗಳಲ್ಲಿ ಈ ಪಾಂಡಿತ್ಯವನ್ನು ಹೊಂದಿರ್ತಾರೆ. ಅದಕ್ಕೆ ಇವ್ರಿಗೆ ಒಂದು ಬಿರುದು ಬರೈತಿ. ಅವ್ದು ಯಾವುದಪ್ಪ ಅಂತಂದ್ರೆ ಷಟ್ ದರ್ಶನಾಚಾರ್ಯ ಅಂತಂದು ಕರಿತೇವೆ. 6ನೇ ಚಾಮರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದರೆ ಕಂಠೀರವ ನರಸರಾಜ ಒಡೆಯರು ಅಂತಂದು ಹೇಳ್ತೀವಿ. ಕಂಠೀರವ ನರಸರಾಜ ಒಡೆಯರು ಅಂತಂದು ಹೇಳ್ತೀವಿ. 1637ರಿಂದ 1659ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಕಂಠೀರವ ನರಸರಾಜ ಒಡೆಯರು 1637ರಿಂದ 1659ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಆರಂಭಿಕ ಮೈಸೂರು ಅರಸರಲ್ಲಿ ಕಂಠೀರವ ನರಸರಾಜ ಒಡೆಯರು ಅತ್ಯಂತ ಪ್ರಸಿದ್ಧವಾದ ಒಬ್ಬ ದೊರೆಯಾಗಿರ್ತಾರೆ. ಕತ್ತಿ ವರಸೆ, ಮಲ್ಲ ಯುದ್ಧ ಮತ್ತು ಕುದುರೆ ಸವಾರಿಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದರಿಂದ ಇವರಿಗೆ ರಣಧೀರ ಎನ್ನುವ ಬಿರುದು ಇದ್ದಿರ್ತದೆ. ಯಾರ ಕಂಠೀರವ ನರಸರಾಜ ಒಡೆಯರು ಮಲ್ಲ ಯುದ್ಧ, ಕತ್ತಿ ವರಸೆ, ಕುದುರೆ ಸವಾರಿಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾನೆ. ಅದಕ್ಕೆ ಇವರಿಗೆ ಒಂದು ಬಿರುದು ಬಂದಿರತ್ತೆ ರಣಧೀರ ಅಂತ ಹೇಳ್ತೇವೆ. ಇದಾದ ಬಳಿಕ ವಿಜಯಪುರದ ಮಹಮ್ಮದ್ ಆದಿಲ್ ಶಾನ ಸೇನಾಪತಿ ರಣದುಲ್ಲಾ ಖಾನನನ್ನು 8 ಬಾರಿ ಸೋಲಿಸಿದನು ಅಂತಂದು ಹೇಳ್ತೇವೆ. ಕಂಠೀರವ ನರಸರಾಜ ಒಡೆಯರು ಈ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದ ವಿಜಯಪುರದ ಮಹಮ್ಮದ್ ಆದಿಲ್ ಶಾನ ಸೇನಾಪತಿ ರಣದುಲ್ಲಾ ಖಾನನನ್ನು 8 ಬಾರಿ ಸೋಲಿಸಿ ಕಳಿಸಿದನು ಅಂತಂದು ಹೇಳ್ತೇವೆ. ಇದಾದ ಬಳಿಕ ಕಂಠೀರವ ಪಣ ಎನ್ನುವ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದರು ಅಂತಂದು ಹೇಳ್ತೇವೆ. ಕಂಠೀರವ ಪಣ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಕಂಠೀರವ ನರಸರಾಜ ಒಡೆಯರು. ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡುತ್ತಾರೆ. ಯಾವ ಕಾಲುವೆ ಅಂತಂದ್ರೆ ಬಂಗಾರದೊಡ್ಡಿ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ.
ಕಂಠೀರವ ನರಸರಾಜ ಒಡೆಯರ ಕಾವೇರಿ ನದಿಗೆ ಅಡ್ಡಲಾಗಿ ಬಂಗಾರದೊಡ್ಡಿ ಕಾಲುವೆಯನ್ನು ನಿರ್ಮಾಣ ಮಾಡಿ ನೀರಾವರಿಗೆ ಅನುಕೂಲ ಮಾಡಿ ಕೊಟ್ರತಂತ ಹೇಳ್ತೇವೆ. ಇದಾದ ಬಳಿಕ ಈ ಕಂಠೀರವ ನರಸರಾಜ ಒಡೆಯರ ಆಸ್ಥಾನದ ಒಳಗೆ ಒಬ್ಬ ಕವಿ ಇರ್ತಾ. ಆ ಕವಿಯ ಹೆಸರು ಏನು ಎಂದರೆ ಗೋವಿಂದ ವೈದ್ಯ ಎನ್ನುವ ಕವಿ ಇರ್ತಾನೆ. ಈ ಯಾರ ಆಸ್ಥಾನ ಒಳಗಪ್ಪ ಅಂತಂದ್ರೆ ಕಂಠೀರವ ನರಸರಾಜ ಒಡೆಯರ ಆಸ್ಥಾನ ಒಳಗೆ ಒಬ್ಬ ಕವಿ ಇರ್ತಾನ. ಅವನ ಹೆಸರು ಏನಪ್ಪ ಅಂತಂದ್ರೆ ಗೋವಿಂದ ವೈದ್ಯ ಅಂತಂದ. ಆತ ಒಂದು ಕೃತಿಯನ್ನು ಬರಿತಾನ. ಕಂಠೀರವ ನರಸರಾಜ ವಿಜಯ ಅಂತಂದ ಒಂದು ಕೃತಿಯನ್ನು ಬರಿತಾನ. ಕೃತಿ ಯಾವತ್ತಪ್ಪ ಅಂತಂದ್ರೆ ಕಂಠೀರವ ನರಸರಾಜ ವಿಜಯ, ಬರೆದವರು ಗೋವಿಂದ ವೈದ್ಯ ಅಂತಂದ ಹೇಳ್ತೀವಿ. ಇದಾದ ಬಳಿಕ ಈ ಕಂಠೀರವ ನರಸರಾಜ ಒಡೆಯರ ಒಂದು ಜೀವನಾಧಾರಿತ ಕುರಿತು ಒಂದು ಚಲನಚಿತ್ರ ಬಿಡುಗಡೆಯಾಗಿದೆ. ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರವಾಗಿದೆ. ಆ ಚಿತ್ರ ಯಾವುದಪ್ಪ ಅಂತಂದ್ರೆ ಕನ್ನಡದ ಮೊದಲ ಐತಿಹಾಸಿಕ ಚಿತ್ರ ಅಂತಂದು ಕರಿತೀವಿ. ಅದಕ್ಕೆ ರಣಧೀರ ಕಂಠೀರವ ತಂದು ಒಂದು ಚಲನಚಿತ್ರ ಬಂದೈತಿ. ಯಾರ ಒಂದು ಜೀವನಾಧಾರಿತ ಕುರಿತು ಕಂಠೀರವ ನರಸರಾಜ ಒಡೆಯರ ಒಂದು ಜೀವನಾಧಾರಿತ ಕುರಿತು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ರಣಧೀರ ಕಂಠೀರವ ತಂದ ಒಂದು ಚಲನಚಿತ್ರ ಬಿಡುಗಡೆ ಆಗೈತಿ. ಇದು ಕನ್ನಡದ ಮೊದಲ ಐತಿಹಾಸಿಕ ಚಲನಚಿತ್ರ ಅಂತಂದು ಕರಿತೇವೆ. ಈ ಕಂಠೀರವ ನರಸರಾಜ ಒಡೆಯರ ನಂತರ ಆಳ್ವಿಕೆಗೆ ಬಂದವರು ಯಾರಪ್ಪ ಅಂತಂದ್ರೆ ದೊಡ್ಡ ದೇವರಾಜ ಒಡೆಯರು ಆಳ್ವಿಕೆಗೆ ಬರ್ತಾರೆ. ಈ ದೊಡ್ಡ ದೇವರಾಜ ಒಡೆಯರು 1659ರಿಂದ 1677ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. 1659ರಿಂದ 1677ರವರೆಗೆ ದೊಡ್ಡ ದೇವರಾಜ ಒಡೆಯರು ಆಳ್ವಿಕೆಯನ್ನು ಮಾಡುತ್ತಾರೆ. ಈ ದೊಡ್ಡ ದೇವರಾಜ ಒಡೆಯರು ಆಳ್ವಿಕೆ ಮಾಡಬೇಕಾದ್ರೆ ಅಂದರೆ ಕೆಳದಿಯ ಒಬ್ಬ ನಾಯಕ ಯಾರಪ್ಪ ಅಂತಂದ್ರೆ ಕೆಳದಿಯ ಶಿವಪ್ಪ ನಾಯಕ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿರ್ತಾನೆ. ಯಾರ ಕಾಲ ಒಳಗೆ ಅಂತಂದ್ರೆ ದೊಡ್ಡ ದೇವರಾಜ ಒಡೆಯರ ಕಾಲ ಒಳಗೆ ಈ ಕೆಳದಿಯ ಶಿವಪ್ಪ ನಾಯಕನನ್ನು ಸಂಪೂರ್ಣವಾಗಿ ಸೋಲಿಸಿ ಆನಂತರ ಸೋತ ಈ ಶಿವಪ್ಪ ನಾಯಕ ಓಡಿ ಹೋಗ್ತಾನೆ, ಪಲಾಯನಗೈತಾನ ಅಂತಂದು ಹೇಳ್ತೀವಿ. ಇದಾದ ಬಳಿಕ ತುಮಕೂರಿನ ಪಾಳೆಗಾರನನ್ನು ಸೋಲಿಸ್ತಾರೆ. ಕೆಳದಿಯ ಶಿವಪ್ಪ ನಾಯಕನನ್ನು ಸೋಲಿಸ್ತಾರೆ ಮತ್ತು ತುಮಕೂರಿನ ಪಾಳೆಗಾರರನ್ನು ಸೋಲಿಸ್ತಾನೆ. ಇದಾದ ಬಳಿಕ ಇಕ್ಕೇರಿಯ ನಾಯಕರನ್ನು ಸಂಪೂರ್ಣವಾಗಿ ಸೋಲಿಸಿ ಸಂಪತ್ತನ್ನು ಲೂಟಿ ಮಾಡಿದ್ದರಿಂದ ಆ ಸಂಪತ್ತಿನಿಂದ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಹಾಕಿಸಿದರು ಅಂತಂದು ಹೇಳ್ತೀವಿ. ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಇವರು ಒಂದು ಬಿರುದು ಬರೈತಿ. ಯಾಕೆ ಬಿರುದು ಬರೈತಪ್ಪ ಅಂತಂದ್ರೆ ಇವರ ದೊಡ್ಡ ದೇವರಾಜ ಒಡೆಯರ 3 ಮನೆತನಗಳನ್ನು ಸೋಲಿಸುತ್ತಾರೆ. ಇಕ್ಕೇರಿಯ ನಾಯಕರು, ತುಮಕೂರಿನ ಪಾಳೆಗಾರರು ಮತ್ತು ಕೆಳದಿಯ ಶಿವಪ್ಪ ನಾಯಕನನ್ನು ಸೋಲಿಸಿದ್ದರಿಂದ 3 ಮಣ್ಣೆಯರ ಗಂಡ ತಂದು ಬರೆದು ಬಂದಿರತ್ತಿ. ಯಾರಿಪ್ಪ ಅಂತಂದ್ರೆ ದೊಡ್ಡ ದೇವರಾಜ ಒಡೆಯರಿಗೆ 3 ಮಣ್ಣೆಯರ ಗಂಡ ತಂದು ಬರೆದನ್ನು ಹೊಂದಿರ್ತಾರೆ. ಇದಾದ ಬಳಿಕ ಪರರಾಯ ಭಯಂಕರ ತಂದ ಇನ್ನೊಂದು ಬರೋದಿದ್ದಲಾಯಿತು. ಯಾರಿಗೆ? ದೊಡ್ಡ ದೇವರಾಜ ಒಡೆಯರಿಗೆ ಪರರಾಯ ಭಯಂಕರ ಎಂಬ ಬಿರುದನ್ನು ಹೊಂದಿರ್ತಾರೆ. ಇದಾದ ಬಳಿಕ ಬಂದವರ ಚಿಕ್ಕ ದೇವರಾಜ ಒಡೆಯರು ಆಳ್ವಿಕೆಗೆ ಬರ್ತಾರೆ. ಚಿಕ್ಕ ದೇವರಾಜ ಒಡೆಯರು ಆಳ್ವಿಕೆಗೆ ಬರ್ತಾರೆ. 1677ರಿಂದ 1707ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಚಿಕ್ಕ ದೇವರಾಜ ಒಡೆಯರ ಮೈಸೂರು ಒಡೆಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಡೆಯರು ಯಾರಪ್ಪ ಅಂತಂದ್ರೆ ಅದು ಚಿಕ್ಕ ದೇವರಾಜ ಒಡೆಯರು ಅಂತ ನಾವು ಹೇಳ್ತೇವೆ. ಚಿಕ್ಕ ದೇವರಾಜ ಒಡೆಯರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಚಿಕ್ಕ ದೇವರಾಜ ಒಡೆಯರ ಕಾಲ ಒಳಗೆ ಮರಾಠರ ಶಿವಾಜಿ ಶ್ರೀರಂಗಪಟ್ಟಣದ ಮೇಲೆ ಮುತ್ತಿಗೆ ಹಾಕಿರ್ತಾನೆ. ಈ ಚಿಕ್ಕ ದೇವರಾಜ ಒಡೆಯರು ಈ ಶಿವಾಜಿಯ ಒಂದು ಸೈನ್ಯವನ್ನು ಮಹಾರಾಷ್ಟ್ರದವರೆಗೆ ಬೆನ್ನಟ್ಟಿ ಹೋಗಿ
ಸಂಪೂರ್ಣವಾಗಿ ಸೋಲಿಸ್ತಾರ ಶಿವಾಜಿಯ ಸೈನ್ಯವನ್ನು. ಅವಾಗ ಒಂದು ಬಿರುದು ಬರಚಿ ಚಿಕ್ಕ ದೇವರಾಜ ಒಡೆಯರಿಗೆ ಮಹಾರಾಷ್ಟ್ರ ಭೂಪಾಲ ಜಲರಿಪು ತಂದು ಬಿರುದನ್ನು ಪಡೆದುಕೊಳ್ತಾರ ಚಿಕ್ಕ ದೇವರಾಜ ಒಡೆಯರ್. ಚಿಕ್ಕ ದೇವರಾಜ ಒಡೆಯರ ನೋಡ್ರಿ ಇಲ್ಲಿ ಶ್ರೀರಂಗಪಟ್ಟಣದ ಮೇಲೆ ಮುತ್ತಿಗೆ ಹಾಕಿದ ಶಿವಾಜಿಯ ಒಂದು ಸೈನ್ಯವನ್ನು ಮಹಾರಾಷ್ಟ್ರದವರೆಗೆ ಬೆನ್ನಟ್ಟು ಹೋಗಿ ಸಂಪೂರ್ಣವಾಗಿ ಸೋಲಿಸಿದ್ದರಿಂದ ಇವರಿಗೆ ಮಹಾರಾಷ್ಟ್ರ ಭೂಪಾಲ ಜಲರಿಪು ಅಂತಂದು ಬಿರುದನ್ನು ಪಡ್ಕೋತಾರೆ. ಇದಾದ ಬಳಿಕ ಔರಂಗಜೇಬನ ಒಬ್ಬ ಸೇನಾಪತಿ ಇರ್ತಾನೆ ಕಾಸಿಂ ಖಾನ್. ಔರಂಗಜೇಬನ ಸೇನಾಪತಿ ಯಾರಪ್ಪ ಅಂತಂದ್ರೆ ಕಾಸಿಂ ಖಾನ್ ಅಂತಂದು ಸೇನಾಪತಿ ಇದ್ದಿರ್ತಾನ. ಈ ಸೇನಾಪತಿಗೆ ಈ ಕಾಸಿಂ ಖಾನನಿಂದ 3 ಲಕ್ಷ ರೂಪಾಯಿಗೆ ಬೆಂಗಳೂರನ್ನು ಕೊಂಡುಕೊಳ್ತಾರೋ ಅಂತಂದು ಹೇಳ್ತೀವಿ. ಈ ಔರಂಗಜೇಬನ ಸೇನಾಪತಿ ಕಾಸಿಂ ಖಾನನಿಂದ 3 ಲಕ್ಷ ರೂಪಾಯಿಗೆ ಬೆಂಗಳೂರನ್ನು ಕೊಂಡುಕೊಳ್ತಾರೋ. ಇದಾದ ಬಳಿಕ ಔರಂಗಜೇಬನ ಆಸ್ಥಾನಕ್ಕೆ ತನ್ನ ಮಂತ್ರಿಯಾದ ಲಿಂಗಣ್ಣಯ್ಯನನ್ನು ಕಳಿಸ್ತಾನೆ, ರಾಯಭಾರಿಯಾಗಿ ಕಳಿಸ್ತಾರೆ. ಚಿಕ್ಕ ದೇವರಾಜ ಒಡೆಯರ ಒಬ್ಬ ಮಂತ್ರಿ ಯಾರಪ್ಪ ಅಂತಂದ್ರೆ ಲಿಂಗಣ್ಣಯ್ಯನನ್ನು ಔರಂಗಜೇಬನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಕಳಿಸ್ತಾರೆ. ಅದಕ್ಕೆ ಔರಂಗಜೇಬ ಈ ಚಿಕ್ಕ ದೇವರಾಜ ಒಡೆಯರಿಗೆ ಒಂದು ಬಿರುದನ್ನು ನೀಡ್ತಾರೋ. ಯಾವ ಬಿರುದಪ್ಪ ಅಂತಂದ್ರೆ ಬಿರುದನ್ನು ನೀಡ್ತಾರೋ. ಯಾವ ಬಿರುದಪ್ಪ ಅಂತಂದ್ರೆ ರಾಜ ಜಗದೇಕ ವೀರ ಅಂತಂದು ರಾಜ ಜಗದೇಕ ಅಂತಂದ ಒಂದು ಬಿರುದನ್ನು ನೀಡ್ತಾರೋ. ಇದಾದ ಬಳಿಕ ಮೈಸೂರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಪೊಲೀಸ್ ಮತ್ತು ಅಂಚೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಮೈಸೂರಲ್ಲಿ ಅಂಚೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಚಿಕ್ಕ ದೇವರಾಜ ಒಡೆಯರ್ ಅಂತ ಹೇಳ್ತೀವಿ. ಇದಾದ ಬಳಿಕ ಕಾವೇರಿ ನದಿಗೆ ಅಡ್ಡಲಾಗಿ ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಎನ್ನುವ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತೀವಿ. ಕಾವೇರಿ ನದಿಗೆ ಅಡ್ಡಲಾಗಿ ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆಗಳನ್ನು ನಿರ್ಮಾಣ ಮಾಡ್ತಾರೆ. ಮತ್ತು ಅಟಾರ ಕಚೇರಿ ತಂದು ನಿರ್ಮಾಣ ಮಾಡ್ತಾರೆ. ಅಟಾರ ಕಚೇರಿಯನ್ನು ನಿರ್ಮಾಣ ಮಾಡ್ತಾರೆ. ಇದಾದ ಬಳಿಕ ಗ್ರಾಮೀಣ ಆಡಳಿತವನ್ನು ಸುಗಮವಾಗಿ ನೋಡಿಕೊಳ್ಳಲು ಬಾರ್ಬೋಲೋತಿ ಪದ್ಧತಿಯನ್ನು ಜಾರಿಗೆ ತಂಬರ್ತಾರೆ. ಗ್ರಾಮೀಣ ಆಡಳಿತವನ್ನು ಸುಗಮವಾಗಿ ನಡೆಸಲು ಬಾರ್ಬೋಲೋತಿ ಎನ್ನುವ ಒಂದು ಪದ್ಧತಿಯನ್ನು ಜಾರಿಗೆ ತಂದು ಬರ್ತಾರೋ. ಇವರ ಆಸ್ಥಾನದಲ್ಲಿನ ಖರ್ಚು ವೆಚ್ಚಗಳನ್ನು ತೆಗೆದು ಆರ್ಥಿಕ ಮಿತವ್ಯಯವನ್ನು ಸಾಧಿಸಿ 9 ಕೋಟಿ ರೂಪಾಯಿ ಉಳಿಸಿದ್ದಕ್ಕಾಗಿ ನವಕೋಟಿ ನಾರಾಯಣ ಎಂದು ಬಿರುದನ್ನು ಪಡೆದುಕೊಳ್ತಾರೆ. ಆಸ್ಥಾನದ ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ಆರ್ಥಿಕ ಮಿತವ್ಯಯವನ್ನು ಸಾಧಿಸಿ 9 ಕೋಟಿ ರೂಪಾಯಿ ತಮ್ಮ ಖಜಾನೆ ಒಳಗೆ ಉಳಿಸಿದ್ದರಿಂದ ಇವರಿಗೆ ನವಕೋಟಿ ನಾರಾಯಣ ತಂದ ಬಿರುದನ್ನು ಪಡೆದುಕೊಳ್ತಾರೆ. ಇವರ ಒಬ್ಬ ಪ್ರಸಿದ್ಧ ದೊರೆಯಾಗಿರದೆ ಕವಿಯೂ ಕೂಡ ಆಗಿರ್ತಾರೆ. ಕೆಲವೊಂದು ಕೃತಿಗಳನ್ನು ಬರೀತಾರೆ. ಅದರೊಳಗೆ ಪ್ರಮುಖವಾದ ಕೃತಿಗಳು ಯಾವಪ್ಪ ಅಂತಂದ್ರೆ ಚಿಕ್ಕ ದೇವರಾಜ ಭಿನ್ನಪ್ಪ ಅಂತಂದ ಒಂದು ಕೃತಿ, ಈ ಚಿಕ್ಕ ದೇವರಾಜ ಭಿನ್ನಪ್ಪ ಅಂತಂದ ಒಂದು ಕೃತಿ, ಮತ್ತು ಗೀತ ಗೋಪಾಲ ಅಂತಂದ ಮತ್ತೊಂದು ಕೃತಿಯನ್ನು ರಚನೆ ಮಾಡ್ತಾರೋ ಅಂತಂದು ಹೇಳ್ತೇವೆ. ಇವರ ಆಸ್ಥಾನ ಒಳಗೆ ಇದ್ದಂತಹ ಕವಿಗಳು ಯಾರಪ್ಪ ಅಂತಂದ್ರೆ ಇವರ ಆಸ್ಥಾನ ಒಳಗೆ ಇರ್ತಕ್ಕಂತಹ ಕವಿಗಳು ಯಾರಪ್ಪ ಅಂತಂದ್ರೆ ಸಂಚೀವಣ್ಣಮ್ಮ ಅಂತಂದು ಹೇಳ್ತೀವಿ. ಸಂಚೀವಣ್ಣಮ್ಮನ ಅಜಿಬದೆಯ ಧರ್ಮ ಮತ್ತು ಜೈಮಿನಿ ಭಾರತವನ್ನು ಬರೆದಂತಹ ಲಕ್ಷ್ಮೀಶ ಇವರ ಆಸ್ಥಾನ ಒಳಗೆ ಇರ್ತಾನೆ ಅಂತಂದು ಹೇಳ್ತೀವಿ. ಲಕ್ಷ್ಮೀಶನ ಜೈಮಿನಿ ಭಾರತ, ಸಂಚೀವಣ್ಣಮ್ಮನ ಅಜಿಬದೆಯ ಧರ್ಮ, ಶೃಂಗಾರಮ್ಮನ ಪದ್ಮಿನಿ ಕಲ್ಯಾಣ ತಂದ ಕೃತಿಯನ್ನು ರಚನೆ ಮಾಡ್ತಾಳು. ಇದಾದ ಬಳಿಕ ತಿರುಮಲಾರಿನ ಕಂಚಿ ಮಹಾತ್ಮೆ ತಂದ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ತಿರುಮಲಾರ್ಯ ಕಂಚಿಯ ಮಹಾತ್ಮೆ ತಂದ ಒಂದು ಕೃತಿಯನ್ನು ರಚನೆ ಮಾಡ್ತಾನು.
ಮತ್ತು ಇವರ ಆಸ್ಥಾನ ಒಳಗಿರ್ತಕ್ಕಂಥ ಕವಿಗಳಾಗಿರ್ತಾರೋ ಅಂತಂದು ಹೇಳ್ತೀವಿ. ಇದಾದ ಬಳಿಕ ಚಿಕ್ಕ ದೇವರಾಜ ಒಡೆಯರ ಮರಣದ ನಂತರ ಆಳ್ವಿಕೆಗೆ ಬಂದವರು ಯಾರಪ್ಪ ಅಂತಂದ್ರೆ ಎರಡನೇ ಕಂಠೀರವ ನರಸರಾಜ ಒಡೆಯರು ಅಥವಾ ಎರಡನೇ ಕೃಷ್ಣರಾವ್ ಅಂತಂದು ಹೇಳ್ತೀವಿ. ಈ ಎರಡನೇ ಕೃಷ್ಣರಾವ ಅವರು ಕಿವುಡ ಮತ್ತು ಮೂಕರಾಗಿದ್ದರು ಅಂತಂದು ಹೇಳ್ತೀವಿ. ಎರಡನೇ ಕೃಷ್ಣರಾಜ ಒಡೆಯರು ಕಿವುಡ ಮತ್ತು ಮೂಕರಾಗಿದ್ದರಿಂದ ದಳವಾಯಿಗಳಾದ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಆಳ್ವಿಕೆಗೆ ಬರ್ತಾರೆ. ಈ ಎರಡನೇ ಕೃಷ್ಣರಾವ್ ಅಥವಾ ಎರಡನೇ ಕಂಠೀರವ ನರಸರಾಜ ಒಡೆಯರು ಮೂಕರು ಮತ್ತು ಕಿವುಡರಾಗಿದ್ದರಿಂದ ದಳವಾಯಿಗಳಾದ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಆಡಳಿತಕ್ಕೆ ಬರ್ತಾರಂತಂದು ಹೇಳ್ತೀವಿ. ಇವರ ಆಡಳಿತಕ್ಕೆ ಬಂದಿದ್ದರಿಂದ ಅವರ ಸಾಮಂತರೆಲ್ಲ ದಂಗೆ ಹೇಳ್ತಾರೆ. ಆ ಸಾಮಂತರ ದಂಗೆಯನ್ನು ಈ ದಳವಾಯಿಗಳು ಹತ್ತಿಕ್ಕಲಾಗದ ಸೋಲನ್ನು ಅನುಭವಿಸ್ತಾರೆ. ಆ ಸಮಯದೊಳಗೆ ವಿಜಯನಗರದ ಸೈನಿಕನಾದಂತಹ ಹೈದರಾಲಿ ಇದ್ದವ. ಆ ಸಮಯದೊಳಗೆ ವಿಜಯನಗರದ ಒಬ್ಬ ಸೈನಿಕ ಹೈದರಾಲಿಯು ಈ ಸಾಮಂತರ ದಂಗೆಯನ್ನು ಹತ್ತಿಕ್ಕಿ ಈ ದಳವಾಯಿಗಳ ಆಡಳಿತವನ್ನು ಕೊನೆಗೊಳಿಸಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ಸರ್ವಾಧಿಕಾರಿಯಂತೆ ಆಳ್ವಿಕೆಯನ್ನು ಮಾಡಲು ಪ್ರಾರಂಭಿಸ್ತಾರೆ. ಈ ಹೈದರಾಲಿ ಕಾಲ ಒಳಗೆ ಎರಡು ಆಂಗ್ಲೋ ಮೈಸೂರು ಯುದ್ಧಗಳಾಗ್ತವೆ ಮತ್ತು ಟಿಪ್ಪು ಸುಲ್ತಾನ ಕಾಲ ಒಳಗೆ 2 ಆಂಗ್ಲೋ ಮೈಸೂರು ಯುದ್ಧಗಳಾಗ್ತವೆ. ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವೆ. ಅದನ್ನು ಮುಂದಿನ ತರಗತಿ ಒಳಗೆ ನಾವು ಹೇಳ್ತೇವೆ. ನನ್ನ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಬಟನನ್ನು ಒತ್ತಿ ಅಂತಂದು ಕೇಳಿಕೊಳ್ತೇನೆ. ಥ್ಯಾಂಕ್ ಯು.